ವೀಕ್ಷಕರೇ ನಮಸ್ಕಾರ. ಸಿಲ್ಲಿಲಲಿ ಧಾರಾವಾಹಿ ಯಾರಿಗ್ ತಾನೇ ಜ್ಞಾಪಕ ಇಲ್ಲ ಹೇಳಿ. ಅದರಲ್ಲಿ ಡಾಕ್ಟ್ರೇ ಅಂತ ರಾಗ ಎಳೆಯುತ್ತಾ ಬರ್ತಾ ಇದ್ದ NML ನರ್ಸ್ ಪಾತ್ರಕ್ಕೆ ಜೀವ ತುಂಬಿದ್ದ ನಟಿ ನಮಿತಾ ಅವರು ಬಹಳ ದಿನಗಳಿಂದ ಹೆಚ್ಚಿನ ಕಿರಿತೆರೆಯಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಕಾರಣ ಅವರದ್ದೇ ಆಗಿರುವಂತಹ ಬೇರೆ ರೀತಿಯಾಗಿರುವಂತಹ ಲೈಫ್ ಸ್ಟೈಲ್ನಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗೆಯೇ ಇತ್ತೀಚೆಗೆ ಒಂದು ಆಲ್ಬಮ್ ಸಾಂಗ್ ಅನ್ನು ಕೂಡ ಮಾಡಿದ್ರು. ಆದರೆ ಅದು ಹೇಳ್ಕೊಳ್ಳೋ ರೀತಿ ಏನು ಸೌಂಡ್ ಮಾಡಲಿಲ್ಲ. ಈಗ ಯಾಕಪ್ಪ ಅವ್ರ ವಿಚಾರ, ಅವ್ರು ಎಲ್ಲಿದ್ದಾರೆ, ಏನು ಎತ್ತ ಅದನ್ನ ತಿಳಿಸ್ಕೊಡೋಕೆ ನೀವು ಮಾತಾಡ್ತಾ ಇದ್ದೀರಾ ಅಂತ ಅನ್ಕೊಂಡ್ರಾ? ನೋ, ಅವ್ರು ಮತ್ತೆ ತೆರೆ ಮೇಲೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾದ್ರೆ ಯಾವ ಸೀರಿಯಲ್, ಏನ್ ಪಾತ್ರ, ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ, ಬನ್ನಿ. ಪಾಪ ಪಾಂಡು ಸಿಲ್ಲಿಲಲಿ ಧಾರಾವಾಹಿ ಖ್ಯಾತಿಯ ನಟ ವಿಕ್ರಮ್ ಸೂರಿ ಕೂಡ ಹಲವು ಧಾರಾವಾಹಿಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಮಾಡಿದ್ರು. ಅಲ್ಲದೆ ಇತ್ತೀಚೆಗೆ ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಗಳ ಮೆಂಟರ್ ಆಗಿ ಕಾಣಿಸ್ಕೊಳ್ತಾರೆ. ನಿಜ ಜೀವನದಲ್ಲಿ ನಟಿ ನಮಿತಾ ಹಾಗೂ ನಟ ವಿಕ್ರಮ್ ಸೂರಿ ಇಬ್ಬರು ಮದುವೆಯಾಗಿದ್ದು, ಇದೀಗ ಈ ದಂಪತಿಗಳು ಮತ್ತೊಮ್ಮೆ ಒಟ್ಟಿಗೆ ಕಿರುತೆರೆಗೆ ಕಾಲಿಡ್ತಾ ಇದ್ದಾರೆ. ಹೌದು, ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಈ ಜೋಡಿ ಕಾಣಿಸ್ಕೊಳ್ಳೋದು ಕನ್ಫರ್ಮ್ ಆಗಿದೆ. ಧಾರಾವಾಹಿಯಲ್ಲಿ ವೈಷ್ಣವ್ ಹಾಗೂ ಲಕ್ಷ್ಮಿ ದಾಂಪತ್ಯದ ನಡುವೆ ಒಂದಷ್ಟು ಬಿರುಕು ಬಿಟ್ಟಿರುವುದು ವೀಕ್ಷಕರಿಗೆ ಗೊತ್ತಿರೋ ವಿಚಾರ. ಇದೀಗ ಸದ್ಯಕ್ಕೆ ಹಳ್ಳಿಯಲ್ಲಿರುವ ಈ ಜೋಡಿ ತಮ್ಮ ದಾಂಪತ್ಯ ಜೀವನವನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅಗ್ನಿ ಪರೀಕ್ಷೆ ಇದು. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಖಳನಾಯಕಿ ಕೀರ್ತಿ ಇವರಿಬ್ಬರ ದಾಂಪತ್ಯವನ್ನು ಹಾಳು ಮಾಡೋದಕ್ಕೆ ಮೇಲಿಂದ ಮೇಲೆ ಹೊಸ ಪ್ಲಾನ್ಗಳನ್ನು ಮಾಡ್ತಾನೆ ಇದ್ದಾರೆ. ಅದೃಷ್ಟವಶಾತ್ ಅವಳ ಎಲ್ಲ ಪ್ಲಾನ್ ಫ್ಲಾಪ್ ಆಗ್ತಾ ಇದೆ. ಇದೀಗ ವೈಷ್ಣವ್ ಹಾಗೂ ಲಕ್ಷ್ಮಿ ಜೀವನದಲ್ಲಿ ಎದುರಾಗಿರುವಂತಹ ಸವಾಲುಗಳನ್ನು ದೂರಾಗಿಸಿ ಅವರ ನಡುವಿನ ಸ್ಪರ್ಧೆಗೆ ಸರಿಯಾದ ತೀರ್ಮಾನ ನೀಡಿ ಅವರಿಬ್ಬರ ದಾಂಪತ್ಯವನ್ನು ಸರಿ ಮಾಡೋದಕ್ಕೆ ಇಬ್ಬರು ವಿಶೇಷ ತೀರ್ಪುಗಾರರ ಎಂಟ್ರಿ ಆಗ್ತಾ ಇದೆ. ಅವರೇ ನಮಿತಾ ಹಾಗೂ ವಿಕ್ರಮ್ ಸೂರಿ. ರಿಯಲ್ ದಂಪತಿಯ ತೀರ್ಪು ಜನರಲ್ಲಿ ಬಹಳ ಕುತೂಹಲವನ್ನು ಹುಟ್ಟಿಸಿದೆ. ತಮ್ಮ ಆಗಮನವನ್ನ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡೋ ಮೂಲಕ ಹೇಳಿಕೊಂಡಿರುವ ನಟರಾದ ನಮಿತಾ ಹಾಗೂ ವಿಕ್ರಮ್ ಸೂರಿ ಅವರು ಈ ಬಗ್ಗೆ ಬಹಳ ಖುಷಿ ಪಟ್ಟಿದ್ದಾರೆ. ನಾವು ಮತ್ತೆ ಕಿರುತೆರೆಗೆ ಕಾಲಿಡ್ತಾ ಇದ್ದೇವೆ ಅಂತ ಬರೆದುಕೊಂಡಿರುವ ಅವರು ಒಂದು ಸಣ್ಣ ವಿಡಿಯೋ ಮೂಲಕ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಶೂಟಿಂಗ್ ಝಲಕ್ ಅನ್ನ ಹೊರಹಾಕಿದ್ದಾರೆ. ಒಂದ್ ರೀತಿ ಇದು ಗೆಸ್ಟ್ ರೋಲ್ ಅಂತಾನೆ ಹೇಳ್ಬೋದು. ಸೊ ಈ ರೋಲ್ಗೆ ನೀವೇನ್ ಹೇಳ್ತೀರಾ? ಇವರು ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ಬೇಕಾ ಸ್ಕ್ರೀನ್ ಮೇಲೆ, ಅಥವಾ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ತಾನೇ ಕಮೆಂಟ್ ಬಾಕ್ಸ್ ಇರೋದು.